हरिः ओम। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। बन्धुस्त्वं अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापः। भवति यदनुभावादेरमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती स मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनदो नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य बृहतीसहस्र विष्णुसहस्रनाम तुलनात्मकविवरणारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे।
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿನ ಭಗವಂತನಿಗೆ ನಾವು ಧಾತುರುತ್ತಮ ಅಂತನ್ನೋ ಹೆಸರಿನಲ್ಲಿ ಸರ್ವೋತ್ತಮ, ಸರ್ವತಂತ್ರ, ಸ್ವತಂತ್ರ, ಬ್ರಹ್ಮಾದಿ ದೇವತೆಗಳಿಗಿಂತಲೂ ಅನಂತ ಪಾಲ ದೊಡ್ಡವನು, ಲಕ್ಷ್ಮಿಗಿಂತಲೂ ಅನಂತ ಪಾಲ ದೊಡ್ಡವನು, ನಮಗಿಂತ ಅನಂತ 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 ಪಾಲ ದೊಡ್ಡವನು. ಇಂತಹ ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮನನ್ನ ನಾವು ಧ್ಯಾನ ಮಾಡಬೇಕು, ಸ್ಮರಿಸಬೇಕು, ಪ್ರಾರ್ಥಿಸಬೇಕು. ಯಾಕೆ? ಸರ್ವೋತ್ತಮನಾಗಿದ್ದಾನೆ, ಸ್ವತಂತ್ರ ಸರ್ವೋತ್ತಮನಾಗಿದ್ದಾನೆ. ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರು ಉತ್ತಮರೇ, ಅದರಲ್ಲಿ ಸಂದೇಹವಿಲ್ಲ. ಆದರೆ ಸರ್ವೋತ್ತಮನ ಎದುರಿಗೆ ಅವರು ಕೂಡ ಬಹಳ ಅಂತರದಲ್ಲಿದ್ದಾರೆ, ಕೆಳಗೆ ಇದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಬರ್ತದೆ, ಎಷ್ಟು ದೊಡ್ಡವರು ಅಷ್ಟು ಅವರ ಪೂಜೆಗೆ ನಮ್ಮ ತಯಾರಿ ಹೆಚ್ಚಿಗೆ ಬೇಕು ಅಲ್ಲ? ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಸಮಾಧಾನ ಪಡಿಸ್ಬೋದು, ದೊಡ್ಡ ಮಕ್ಕಳಿಗೆ ಸ್ವಲ್ಪ ಆಟಿಕೆ ಸಾಮಾನು ಕೊಟ್ಟು ಸಮಾಧಾನ ಪಡಿಸ್ಬೋದು. ಸ್ಕೂಲಿಗೆ ಹೋಗಿ ಮಕ್ಕಳಿಗೆ ಅವ್ರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟು ಸಮಾಧಾನ ಪಡಿಸ್ಬೋದು. ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಮೊಬೈಲ್ ಕೊಡಿ ಸಮಾಧಾನ ಪಡಿಸ್ಬೋದು. ಆನಂತರ ಮದುವೆಯಾದ ಮಗ ಸೊಸೆಯಂದರಿಗೆ ಸ್ವಲ್ಪ ದುಡ್ಡು, ಬಂಗಾರ, ಆಭರಣಗಳನ್ನು ಕೊಟ್ಟು ಸಂತೋಷಪಡಿಸ್ಬೋದು. ಹೀಗೆ ಬೆಳೀತಾ ಹೋಗ್ತದೆ. ಏನು ಇಷ್ಟು ದೊಡ್ಡ ಜಗತ್ತು ಸರ್ವೋತ್ತಮನಾದ ಪರಮಾತ್ಮನಿಗೆ ಪೂಜೆ ಮಾಡಬೇಕಾಗಿದ್ರೆ ಬಹಳ ವಸ್ತು ಬೇಕಲ್ಲ, ನೂರಾರು ಸಾಮಾನುಗಳು ಬೇಕು, ಕೋಟ್ಯಾವಧಿ ರೂಪಾಯಿ ಬೇಕು. ಯಾಕೆ? ಬಹಳ ದೊಡ್ಡ ಮನುಷ್ಯ. ಅವನನ್ನು ನಾವು ಆರಾಧನೆ ಮಾಡ್ಲಿಕ್ಕೆ ಆಗ್ತದೆಯಾ? ಏಕೆ? ಅವನನ್ನು ಆರಾಧನೆ ಮಾಡೋದು ಬಹಳ ಕಠಿಣ ಅಂತ ನಮಗನಿಸ್ತದೆ. ಅದಕ್ಕೇನೆ ದಾಸರಾಯರು ಹೇಳಿದರು, ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ಪರಮಾತ್ಮ, ನಿನ್ನನ್ನು ಹೇಗೆ ಪೂಜೆ ಮಾಡ್ಲಪ್ಪ? ಅಭಿಷೇಕ ಮಾಡೋಣ ಅಂತ ತಿಳ್ಕೊಂಡಂತಂದ್ರೆ ಆ ಗಂಗೆ ನಿನ್ನ ಪಾದದಿಂದಲೇ ಹೊರಟಿದ್ದಾಳೆ. ಹೋಗಲಿ, ದುಡ್ಡು ಕೊಟ್ಟು ನಿನ್ನನ್ನು ತೃಪ್ತಿಪಡಿಸೋಣ ಅಂತಂದ್ರೆ ಲಕ್ಷ್ಮೀದೇವಿ ನಿನ್ನ ಪತ್ನಿ, ನೀನು ಸ್ವರಮಣ. ಹೋಗ್ಲಪ್ಪ, ಏನಾದರೂ ವಾಹನ ಕೊಟ್ಟು ನಿನ್ನನ್ನು ಸಂತೋಷಪಡಿಸೋಣ ಅಂತ ತಿಳ್ಕೊಂಡಂತಂದ್ರೆ ಗರುಡ ನಿನ್ನ ವಾಹನ. ನಿನಗೆ ಗಾಳಿ ಬೀಸಬೇಕು ಅಂತ ತಿಳ್ಕೊಂಡಂತಂದ್ರೆ ಲಕ್ಷ್ಮೀದೇವಿ ಸತತ ನಿನ್ನ ಸೇವೆ ಮಾಡ್ತಾ ಇದ್ದಾಳೆ. ಸ್ತೋತ್ರ ಮಾಡಬೇಕು ಅಂತಂದ್ರೆ ನಾರದ ತುಂಬರು ಜೊತೆಯಲ್ಲಿದ್ದಾರೆ. ನಿನ್ನನ್ನು ಹೇಗೆ ಸಂತೋಷಪಡಿಸ್ಲಪ್ಪ ಪರಮಾತ್ಮ ಅಂತ ದಾಸರು ಒಂದು ರೀತಿಯಾಗಿರ್ತಕ್ಕಂಥ ಚಿಂತೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲವೂ ನಿನಗಿದೆ, ಆದರೂ ಹೇಳ್ತೀನಿ, ನನ್ನನ್ನು ಪ್ರಾರ್ಥನೆ ಮಾಡಿ, ನನ್ನನ್ನು ಪೂಜೆ ಮಾಡಿ, ನನ್ನ ಆರಾಧನೆ ಮಾಡಿ,
ಆಮೇಲೆ ಅನುಗ್ರಹ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ. ಹಾಗಾದ್ರೆ ನಿನ್ನನ್ನು ಸಂತೋಷ ಪಡಿಸ್ಬೇಕು ಹೇಗಪ್ಪ? ನಾವು ಯಾವ ರೀತಿ ನಿನ್ನ ಸಂತೋಷ ಪಡಿಸ್ಬೇಕು ಅಂತ ಪ್ರಶ್ನೆ ಬಂದಾಗ ಆ ಕಾಲದಲ್ಲಿ ಹೆಸರು ಬರ್ತದೆ ಅಪ್ರಮೇಯ. ಪರಮಾತ್ಮ ಅಪ್ರಮೇಯ. ಪರಮಾತ್ಮನನ್ನ ಅವನನ್ನು ಯಾವ ರೀತಿಯಿಂದಲೂ ಪೂರ್ತಿ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾದರೆ ಅವನನ್ನು ಅರ್ಚಿಸೋದಕ್ಕೆ ಹಣ ಎಲ್ಲಿಂದ ತರೋಣ? ಅವನ ಅನುಗ್ರಹ ಆದ ಮೇಲೆ ನಮಗೆ ಸಂಪತ್ತಿ ಬರ್ತದೆ. ನಾವು ಅವನನ್ನು ಆರಾಧನೆ ಮಾಡಿದ ಮೇಲೆ ಅವನ ಅನುಗ್ರಹ ಆಗ್ತದೆ. ಹೇಗೆ ಮಾಡಬೇಕು? ಹುಚ್ಚು ಹಿಡಿದದ್ದು ಬಿಟ್ಟರೆ ಮದುವೆ ಆಗ್ತದೆ, ಮದುವೆ ಆದರೆ ಹುಚ್ಚು ಬಿಡ್ತದೆ. ಏನು ಮಾಡ್ಬೇಕು ಅವಾಗ? ಅವನು ಸಂಪತ್ತಿ ಕೊಟ್ಟರೆ ಸಂಪತ್ತಿ ಇದೆ. ಯಾಕೆ ನಾವು ಸ್ವತಂತ್ರರು. ಅವನಿಗೆ ನಾವು ಅನೇಕ ರೀತಿಯಿಂದ ಅರ್ಚನೆ ಮಾಡಿದ ಮೇಲೆ ಅವನು ಸಂತುಷ್ಟನಾಗಿ ಸಂಪತ್ತಿ ಕೊಡ್ತಾನೆ. ಆಗೇನು ಮಾಡ್ಬೇಕು ನಾವು ಅನ್ನುವ ಈ ಪ್ರಶ್ನೆಗೆ ಬೃಹತಿ ಶಾಸ್ತ್ರ ಉತ್ತರ ಕೊಡ್ತದೆ. ಮರ್ತೇಶು ನದಮ್ಮ ಓದತೇನ. ಹೋಗ್ಲಪ್ಪ, ಪರಮಾತ್ಮನ ಸಂತೋಷಪಡಿಸೋದು ಆಮೇಲೆ ಇರಲಿ. ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ನಮಗೆ ಬೇಕಾದ ಅನುಕೂಲತೆ. ಅದಕ್ಕೆ ಬೃಹತಿ ಶಾಸ್ತ್ರ ಹೇಳ್ತದೆ, ಅಂಜಬೇಡ. ಭಗವಂತ ಏನ್ ಮಾಡಿದ್ದಾನೆ ಅಂತಿಕೊಂಡಂತಂದ್ರೆ, ಪೃಥ್ವಿ ಈ ಭೂಮಿಯಲ್ಲಿ ಪೂರ್ವಸೂನಿ ಬಿಭರ್ತಿ ಸಾಕಷ್ಟು ಸಂಪತ್ತಿಯನ್ನು ಇಟ್ಟಿದ್ದಾನೆ. ಬಂಗಾರದ ಗಣಿಗಳಿವೆ, ಬೆಳ್ಳಿಯ ಗಣಿಗಳಿವೆ, ಬೇಕಾದಷ್ಟು ನೀರಿನ ಸಂಪತ್ತು ಇದೆ, ವನ್ಯ ಸಂಪತ್ತು ಇದೆ. ಜಗತ್ತಿನಲ್ಲಿ ಸಂಪತ್ತಿಗೇನು ಕಡಿಮೆ ಇಲ್ಲ. ಇಷ್ಟೆಲ್ಲ ಸಂಪತ್ತು, ಯಾವ ಸಂಪತ್ತಿಗೆ ಸೀಮೆ ಇಲ್ಲ, ಅಸೀಮಿತವಾಗಿರ್ತಕ್ಕಂಥ ಸಂಪತ್ತು. ಅಸೀಮಿತವಾಗಿರ್ತಕ್ಕಂಥ ಸಂಪತ್ತನ್ನು ಪರಮಾತ್ಮ ಜಗತ್ತಿನಲ್ಲಿ ಇಟ್ಟಿದ್ದಾನೆ. ವಿಶಾಲವಾದ ಅರಣ್ಯ ಇದೆ, ಬೇಕಾದಷ್ಟು ಮರಗಳು, ಬೇಕಾದಷ್ಟು ಹಣ್ಣುಗಳು, ಬೇಕಾದಷ್ಟು ಔಷಧಿಗಳು. ಸಮುದ್ರದಲ್ಲಿ ಬೇಕಾದಂಥ ಸಂಪತ್ತಿ ಇದೆ, ಮಂಥನ ಮಾಡಿ ಅಮೃತ ಪಡಿಬಹುದು. ಆನಂತರ ನದಿಗಳಿವೆ, ಆಮೇಲೆ ಅನೇಕ ಸಂಪತ್ತಿಯ ಸ್ರೋತಸ್ಸುಗಳಿವೆ. ಇಷ್ಟೆಲ್ಲ ಸಂಪತ್ತು ನಮಗೋಸ್ಕರ ದೇವರಿಟ್ಟಿದ್ದಾನೆ. ದೇವರು ಇಷ್ಟೆಲ್ಲ ಸಂಪತ್ತು ನಮಗೋಸ್ಕರ ಇಟ್ಟಿದ್ದಾನೆ. ಆದರೆ ಬೃಹತಿ ಶಾಸ್ತ್ರ ಹೇಳ್ತಾರೆ, ಇದೇ ಅಂತ ತಿಳ್ಕೊಂಡಂತ ಅನ್ನೋದನ್ನ ನೀನು ಉಪಭೋಗ ಮಾಡಬೇಡ. ಯಾಕೆ? ನಿನಗೆ ಉಪಭೋಗ ಮಾಡಲು ಸಾಮರ್ಥ್ಯವೇ ಇಲ್ಲ. ಯಾಕೆ? ನಿನಗೆ ಹಸಿವೆ ಆಗಬೇಕಾದ್ರೆ ಪರಮಾತ್ಮ ಬೇಕು, ಹೊಟ್ಟೆ ತುಂಬಿಸ್ಬೇಕಾಗಿದ್ರೆ ಪರಮಾತ್ಮ ಬೇಕು, ತುಂಬಿದಂತೆ ಅನಿಸ್ಬೇಕಾದ್ರೆ ಪರಮಾತ್ಮ ಬೇಕು.
ಅನ್ನ ಕೊಡ್ತಕ್ಕಂಥವನು ಪರಮಾತ್ಮ ಬೇಕು. ನೀನು ಉಪಭೋಗ ಮಾಡಬೇಕು ಅಂದ್ರೂ ಕೂಡ ಆ ಹಲ್ಲು ಜಗಿಬೇಕಾಗಿದ್ದರೆ ಭಗವಂತನ ಸಹಾಯ ಬೇಕು. ಇಲ್ಲದೆ ಇದ್ರೆ ಆ ಹಲ್ಲಿನ ದವಡೆಯಲ್ಲಿ ಏನೋ ಇನ್ಫೆಕ್ಷನ್ ಆಗಿ ಬಾಯಿ ತೆಗಿಲಿಕ್ಕಾಗ್ತಾ ಇಲ್ಲ, ಹಸಿವೆಯಾಗಿದೆ ಅಂತ ಪರಿಸ್ಥಿತಿ ಬರ್ತದೆ. ಕೊನೆಗೆ ಇಲ್ಲೆಲ್ಲೋ ತೂತು ಹಾಕಿ ಒಳಗೆ ಹಾಕ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು? ಅದಕ್ಕೋಸ್ಕರ ಬೃಹತಿ ಶಾಸ್ತ್ರ ಹೇಳ್ತಾರೆ, ಈ ಭಗವಂತನ ಆರಾಧನೆಗೋಸ್ಕರವೇ ಈ ಸಂಪೂರ್ಣ ಜಗತ್ತಿನ ಸಂಪತ್ತು ಇದೆ. ಪರಮಾತ್ಮನ ಆಜ್ಞೆಯಿಂದ ಗಾಳಿ ಬೀಸ್ತದೆ, ಪರಮಾತ್ಮನ ಆಜ್ಞೆಯಿಂದ ನದಿಗಳು ಹರಿಯುತ್ತವೆ, ಪರಮಾತ್ಮನ ಆಜ್ಞೆಯಿಂದ ವನಸ್ಪತಿಗಳು ಭೂಮಿ ಬೆಳೆಯನ್ನು ಕೊಡ್ತಾರೆ, ಪರಮಾತ್ಮನ ಆಜ್ಞೆಯಿಂದ ಆಕಾಶದಲ್ಲಿ ಧ್ವನಿ ತರಂಗಗಳು ಓಡಾಡುತ್ತವೆ, ಪರಮಾತ್ಮನ ಆಜ್ಞೆಯಿಂದ ಬೆಂಕಿ ಉರಿಯುತ್ತದೆ. ಏನ್ರಿ ಗೊತ್ತದೇನ್ರಿ ನಿಮ್ಗೆ ಆಚಾರ್ಯ? ಹೌದು ಗೊತ್ತಿದೆ, ನನಗಲ್ಲ, ವೇದನೆ ಹೇಳ್ತದೆ. ವೇದ ಹೇಳ್ತದೆ, ಭೀಷಾಸ್ಮಾತ್ ವಾತಪ್ಪವತಿ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಪರಮಾತ್ಮ ಎಲ್ಲಿ ಅಸಂತುಷ್ಟನಾಗ್ತಾನೋ ಅಂತನ್ನೋ ಭಯದಿಂದ ಗಾಳಿ ಬೀಸ್ತಾ ಇದೆ ಎಲ್ಲ ಕಡೆಯಲ್ಲಿ, ಪ್ರಾಣವಾಯು ಎಲ್ಲ ಕಡೆಗಿದೆ. ನಾನು ಸ್ವಲ್ಪ ಲೇಟ್ ಮಾಡಿದ್ರೆ ಪರಮಾತ್ಮನ ಅವಕೃಪೆಗೆ ಪ್ರಾಪ್ತನಾಗ್ತೇನೆ ಅಂತ ತಿಳ್ಕೊಂಡಂತೇಳಿ ಸಮಯಕ್ಕೆ ಸರಿಯಾಗಿ ಸೂರ್ಯೋದಯ ಆಗ್ತದೆ. ಪ್ರಕೃತಿ ನಿಯಮಕ್ಕನುಸಾರವಾಗಿ ಚಂದ್ರೋದಯವಾಗ್ತದೆ. ಪರಮ ಸೇವೆಗೋಸ್ಕರ ಅಗ್ನಿ ಉರಿತಾನೆ. ಇಲ್ಲದ್ರೆ ಅಗ್ನಿ ಶಾಖವನ್ನೇ ಕೊಡದೇ ಇದ್ರೆ ಅಡಿಗೆ ಆಗೋದು ಹೇಗೆ? ಎಲ್ಲ ಅಭಿಮಾನ ದೇವತೆಗಳು ಪರಮಾತ್ಮನನ್ನ ನೋಡಿ ಎಲ್ಲಿ ಅವಕೃಪೆ ಆದೀತು ಅಂತ ಅನ್ನೋ ಭಯದಿಂದ ತಮ್ಮ ಕಾರ್ಯಗಳನ್ನು ಸುಚಾರು ರೂಪದಿಂದ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮಾಡೋದು ಭಗವಂತನ ಆರಾಧನೆ. ಅಂದರೆ ಭಗವಂತನನ್ನು ಆರಾಧಿಸಬೇಕು. ಆ ಆರಾಧನೆಗೆ ಅವನೇ ಕೊಟ್ಟಿದ್ದಾನೆ ಎಲ್ಲ ವಸ್ತುಗಳನ್ನು. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೆ. ಅವನು ಕೊಟ್ಟ ಹೂವನ್ನೇ ಏರಿಸ್ತೇವೆ, ಅವನು ಕೊಟ್ಟ ಪತ್ರಿಕೆಗಳನ್ನು ಏರಿಸ್ತೇವೆ, ಅವನು ಕೊಟ್ಟ ಧಾನ್ಯದಿಂದ ಮಾಡಿದ ಅನ್ನವನ್ನು ನಿವೇದನೆ ಮಾಡ್ತೇವೆ, ಅವನು ನದಿಯಲ್ಲಿ ಕೊಟ್ಟ ನೀರಿನಿಂದ ಅವನಿಗೆ ನೀರನ್ನು ಕೊಡ್ತೇವೆ. ಅದಕ್ಕೋಸ್ಕರ ಬೃಹತಿ ಸಹಸ್ರ ಮಂತ್ರ ಹೇಳ್ತದೆ, 47ನೇ ಮಂತ್ರ, ಪೂರ್ವೀರಸ್ಯ ನಿಶ್ಚಿಧೋ ಮರ್ತೇಷು ನದಮ್ಮ ಓದತೀನಾಂ ಪುರುವಸೂನಿ ಪೃಥಿವೀ ಬಿಭರ್ತಿ ನದಂ ಯೋ ಯುವತೀನಾಂ. ಮರ್ತೇಶು, ಈ ಸಕಲ ಜೀವ ಜಂತುಗಳಿಗೆ ಯಾವ ಶರೀರ ಹೊರಟೋಗ್ತದೆ ಅಂತ ಸಕಲ ಜೀವ ಜಂತುಗಳ ಗೋಸ್ಕರ ಅವರ ದೆಸೆಯಿಂದಲೇ ನದಮ್ಮ ಓದತೀನಾಂ, ಸಕಲ ವೇದಗಳಿಗೆ ಸ್ವಾಮಿಯಾಗಿರ್ತಕ್ಕಂಥ ವಾಯುದೇವರ ಮುಖಾಂತರ ಪರಮಾತ್ಮ ಜಗತ್ತಿನಲ್ಲಿ ಪೂರ್ವೀಹಿ ನಿಶ್ಚಿದ,
ಪೂರ್ವ ಪಶ್ಚಿಮ ಅಂತನ್ನುವ ಜುರಿಸ್ಟಿಕ್ಷನನ್ನು ಮೀರಿ ಆ ಭಗವಂತನನ್ನು ಪೂಜಿಸುವುದಕ್ಕೋಸ್ಕರವೇ ಪೃಥ್ವಿ ಪುರು ವಸೂನಿ ಬಿಭರ್ತಿ, ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಸಂಪತ್ತಿಯ ಮೊದಲನೇ ಅಧಿಕಾರಿ ಪರಮಾತ್ಮ. ಅವನಿಗೆ ಕೊಟ್ಟು ಸ್ವೀಕರಿಸಿದರೆ ನಾವು ಸಾಲಗಾರರಾಗೋದಿಲ್ಲ. ಅವನಿಗೆ ಕೊಡದೇ ಸ್ವೀಕಾರ ಮಾಡಿದರೆ ನಾವು ಸಾಲಗಾರರಾಗ್ತೇವೆ. ಋಣ ತೀರಿಸ್ಲಿಕ್ಕೆ ಆಗೋದಿಲ್ಲ, ಜನ್ಮ ಜನ್ಮಾಂತರಕ್ಕೂ ತೀರಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಜಗತ್ತಿನಲ್ಲಿರುವ ಪ್ರತಿಯೊಂದು ಸಂಪತ್ತಿಯೂ ಮೊದಲು ಭಗವಂತನಿಗೆ. ಭಗವಂತ ಹೇಳ್ತಾನೆ, ನಿಮ್ಮಿಂದ ನಾನು ಹೆಚ್ಚಿಗೆ ಬಯಸೋದಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರೇಚ್ಛತಿ ತದಹಂ ಭಕ್ತ್ಯುಪರತಂ. ಭಕ್ತಿಯಿಂದ ನೀವು ತಂದು ನನಗೆ ಸಮರ್ಪಣೆ ಮಾಡಿದರೆ ನಾನು ಸ್ವೀಕಾರ ಮಾಡ್ತೇನೆ, ಅನುಗ್ರಹ ಮಾಡ್ತೇನೆ. ಆದರೆ ಪ್ರತಿಯೊಂದು ವಸ್ತುವಿನ ಉಪಯೋಗದ ಮೊದಲು ಅದು ಮೊದಲಿಗೆ ಭಗವಂತನಿಗೆ ಸಮರ್ಪಿತವಾಗಬೇಕು. ಅಡುಗೆ ಆದಮೇಲೆ ಭಗವಂತನಿಗೆ ನೈವೇದ್ಯ ಆಗಬೇಕು, ಆಮೇಲೆ ನಾವು ಊಟ ಮಾಡಬೇಕು. ಬಂಗಾರ ಬೆಳ್ಳಿ ಸಾಮಾನುಗಳನ್ನು ಭಗವಂತನಿಗೆ ಮೊದಲು ಅರ್ಪಿಸಬೇಕು, ಆನಂತರ ನಾವು ಸ್ವೀಕರಿಸಬೇಕು. ಹೊಸ ಬಟ್ಟೆಯನ್ನು ದೇವರಿಗೆ ಸಮರ್ಪಿಸಬೇಕು, ತಾನು ಉಟ್ಟುಕೊಳ್ಳಬೇಕು. ನಾವು ಸಣ್ಣವರಿರುವಾಗ, ಚಿಕ್ಕವರಿರುವಾಗ ನಮ್ಮ ಅಪ್ಪ ಅಮ್ಮ ನಮಗೆ ಒಂದು ಸಂಸ್ಕಾರ ಹಾಕಿಕೊಟ್ಟಿದ್ರು. ನಿನ್ನ ಕೈಯಲ್ಲಿ ಏನೇ ಒಂದು ವಸ್ತು ಬರಲಿ, ಅದು ದೇವರಿಗೆ ಅರ್ಪಿಸು, ಆನಂತರ ಉಪಯೋಗಿಸು. ನಾವು ಒಂದು ಪೆನ್ಸಿಲ್ ತತ್ರು ಕೂಡ ದೇವರ ಎದುರುಗಿಟ್ಟು ಉಪಯೋಗಿಸ್ತೇವೆ. ಹೊಸ ಎಕ್ಸಸೈಸ್ ಆಯ್ತು ಅಂದರೆ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಅದನ್ನು ಉಪಯೋಗಿಸ್ತಾ ಇದ್ದೇವೆ. ಪರಮಾತ್ಮ ಹೇಳ್ತಾನೆ, ನೀವು ಕಳ್ಳರು. ಯಾಕೆ? ಜಗತ್ತಿನಲ್ಲಿ ಎಲ್ಲ ವಸ್ತು ನನ್ನದು. ನನಗೋಸ್ಕರ ನೀವು ನಿವೇದನೆ ಮಾಡದೇ ಇದ್ದರೆ ಆಗ ನೀವು ಕಳ್ಳರಾಗ್ತೀರಿ. ಶಾಸ್ತ್ರ ಹೇಳ್ತದೆ, ಭಾರ್ಯಾಂ ಪತಿಂ ಸುತಾಂಶ್ಚೈವ ಸರ್ವಬಂಧೂನಪಿ. ದಿನಾಳು ಬೆಳಗ್ಗೆ ಎದ್ದು ಪರಮಾತ್ಮ, ನಾನು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲವೂ ನಿನಗೆ ಸಮರ್ಪಿತ. ನೀನು ಅವರ ಮೇಲೆ ಅನುಗ್ರಹ ಮಾಡಿ ಅವರಿಂದ ನಮಗೇನಾದ್ರು ಲಾಭ ಸಿಕ್ಕರೆ ಅದು ನಿನ್ನ ಪ್ರಸಾದ. ಹೆಂಡತಿ ನನ್ನ ಮಾತು ಕೇಳೋದಿಲ್ಲ, ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿಲ್ಲ. ಗಂಡ ನನ್ನ ವಿರುದ್ಧ ಮಾತನಾಡ್ತಾನೆ, ಹೌದು, ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿಲ್ಲ. ಅಪ್ಪ ಅಮ್ಮ ನಮ್ಮ ಮನಸ್ಸಿನ ವಿರುದ್ಧ ನಡೀತಾರೆ, ಹೌದು, ನಾವು ಪರಮಾತ್ಮನ ಅನುಗ್ರಹ ಪಡೆದಿಲ್ಲ. ಮಕ್ಕಳು ವಿರುದ್ಧ ಮಾತನಾಡ್ತಾರೆ, ಹೌದು, ನಾವು ಒಳ್ಳೆ ಮಕ್ಕಳನ್ನು ಪಡೆದಿಲ್ಲ, ಪರಮಾತ್ಮ ಆರಾಧನೆ ಮಾಡಿಲ್ಲ. ಆದರೆ ಯಾವಾಗ ನಾವು ಭಗವಂತನಿಗೆ ಅರ್ಪಿಸ್ತೇವೆ, ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತೇವೆ, ಆಗ ಅದು ಪರಮಾತ್ಮ ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ನಾನು ಬೆಳೆಸಿದ ಮರದಲ್ಲಿದ್ದ ಎಲೆಗಳನ್ನು ನನಗೆ ಸಮರ್ಪಿಸಪ್ಪ. ಪತ್ರಂ, ನಾನು ಹುಟ್ಟಿಸಿದ ಗಿಡದಲ್ಲಿರುವ ಹೂಗಳನ್ನೇ ನನಗೆ ಅರ್ಪಿಸು. ಪುಷ್ಪಂ, ನಾನು ಮರದಲ್ಲಿ ಬೆಳೆಸಿದ ಹಣ್ಣುಗಳನ್ನೇ ನನಗೆ ಅರ್ಪಿಸು. ನಾನು ಹರಿಸಿದ ನದಿಯ ನೀರನ್ನೇ ನನಗೆ ಸಮರ್ಪಿಸು.
ಪತ್ರಂ ಪುಷ್ಪಂ ಫಲಂ ತೋಯಂ. ಪರಮಾತ್ಮ ನಿನ್ನದೇ ತ್ವದೀಯಂ ವಸ್ತು ಗೋವಿಂದ, ನಿನ್ನದೇ ವಸ್ತು ತೆಗೆದುಕೊಂಡು ನಿನಗೆ ಸಮರ್ಪಣೆ ಮಾಡ್ತೇನೆ, ಅಷ್ಟಾದರೂ ಮಾಡಿ. ಯಾಕೆ? ಬೃಹತಿ ಸಹಸ್ರ ಮಂತ್ರ ಹೇಳ್ತದೆ, ಸರ್ವವ್ಯಾಪ್ತನಾದ, ಸರ್ವತ್ರದಲ್ಲಿಯೂ ಇರುವ, ಇನ್ಫಿನಿಟ್ ಆಗಿರುವ, ಅನಂತನಾಗಿರುವ ಭಗವಂತನೇ ಈ ಎಲ್ಲ ಜಗತ್ತಿನ ವಸ್ತುಗಳನ್ನು ಕೊಟ್ಟದ್ದು. ಜಗತ್ತಿನ ಪ್ರತಿಯೊಂದು ವಸ್ತುವಿನ ಮೊದಲನೇ ಅಧಿಕಾರ ಭಗವಂತನದು. ದೇವರಿಗೆ ಅರ್ಪಿಸದೇ ಇದ್ರೆ ಸಸ್ತೇನೋ ದಂಡಮರ್ಹತಿ ಅಂತೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಅವನು ಪರಮಾತ್ಮನ ಅರ್ಪಿಸದೆ ಕಳ್ಳತನ ಮಾಡಿ ತಿಂತಾ ಇದ್ದಾನೆ, ಅವನು ದಂಡ ಕೊಡಿ ಅಂತ ತಿಳ್ಕೊಂಡಂತಾರೆ. ಯಾರು ತಮಗೋಸ್ಕರ ಅಡಿಗೆ ಮಾಡಿಕೊಳ್ತಾರೆ ಅವರು ಕಳ್ಳರು. ದೇವರ ನೈವೇದ್ಯಕ್ಕೆ ಅಡುಗೆ, ಆ ಪ್ರಸಾದ ನನ್ನ ಸ್ವೀಕಾರ್ಯ ಅಂತನ್ನೋ ಭಾವನೆಯಿಂದ ನಾವು ಪರಮಾತ್ಮನಿಗೆ ಮಾಡಿದ ಕಾರ್ಯಗಳನ್ನು ಸಮರ್ಪಿಸಿದರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಸಂತೋಷ ಪಡ್ತಾನೆ. ಆಯ್ತಪ್ಪ, ನಾನು ವಾಪಸ್ ಕೊಟ್ಟಿದ್ದೇನೆ, ಸ್ವೀಕಾರ ಮಾಡು. ಆಗ ನೀನು ಕಳ್ಳ ಅಲ್ಲ, ಅದನ್ನು ಪಡೆಯುವ ಅಧಿಕಾರ. ಅದಕ್ಕೋಸ್ಕರವೇ ಹೇಳ್ತಾರೆ, ಪರಮಾತ್ಮನಿಗೆ ಸೀಮೆ ಇಲ್ಲ. ಪೂರ್ವೀಹಿ, ಇದು ಪೂರ್ವ ದಿಕ್ಕು ಇಲ್ಲಿಗೆ ಮುಗಿಯಿತು ಇಲ್ಲ, ಪಶ್ಚಿಮ ಇಲ್ಲಿಗೆ ಮುಗಿಯಿತು ಇಲ್ಲ. ಎಲ್ಲಿ ಹೋದರೂ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರಗಳಿವೆ. ಆದ್ದರಿಂದಾಗಿ ಆ ರೀತಿಯಾಗಿರತಕ್ಕಂತಹ ಅದರ ಮರ್ಯಾದೆ ಅಂತ ತಿಳ್ಕೊಂಡಂತೇನಿದೆ, ಅದರ ಬಾರ್ಡರ್ ಅಂತೇನಿದೆ, ನಿಷಿದ್ಧ, ಶಾಸ್ತ್ರ ನಿಷೇಧ ಮಾಡಿದೆ. ಪರಮಾತ್ಮನ ವ್ಯಾಪ್ತಿಗೆ ಸೀಮೆ ಇಲ್ಲ, ಅಸೀಮಿತ ವ್ಯಾಪ್ತಿ ಅಂತ ತಿಳ್ಕೊಂಡಂತ ಹೇಳಿದೆ. ಈ ಭೂಮಿಯಲ್ಲಿರ್ತಕ್ಕಂಥ ಪುರುವಸ್ತೂನಿ ಎಷ್ಟೆಷ್ಟು ಸಂಪತ್ತು ಅಂತ ತಿಳ್ಕೊಂಡಂತೇನಿದೆ. ಬಿಭರ್ತಿ, ಪರಮಾತ್ಮ ತಾನು ಮೊದಲು ಸ್ವೀಕಾರ ಮಾಡ್ತಾನೆ. ಅರ್ಪಿಸುವುದಕ್ಕೋಸ್ಕರ ಸಹಾಯ ಮಾಡಿದವನು ಅವನೇ, ಆ ವಸ್ತುಗಳನ್ನು ನಿರ್ಮಿಸಿದವನು ಅವನೇ. ಆದ್ದರಿಂದಾಗಿ ಇಂತಹ ಪರಮಾತ್ಮನನ್ನ ನದಮ್ಯೋ ಯುವತೀನ, ಹರಿಯುವ ನೀರಿನ ಗೋ ವೇದಗಳ ಜ್ಞಾನಗಳ ಸ್ವಾಮಿಯಾಗಿರ್ತಕ್ಕಂತಹ ವಾಯುದೇವರ ಅನುಗ್ರಹದಿಂದ ಈ ತಿಳುವಳಿಕೆ ನಮಗೆ ಬರಬೇಕು ಅನ್ನುವ ವಿಚಾರ ಬೃಹತಿ ಸಹಸ್ರ ತಿಳಿಸ್ತಾ ಇದೆ. ಪೂರ್ವೀರಸ್ಯ ನಿಶ್ಚಿದೋ ಮರ್ತೇಷು ನದಂ ಓದತೇನಾಂ ಪುರುವಸೂನಿ ಪೃಥ್ವೀ ಬಿಭರ್ತೆ ನದಂ ಯುವತೇನಾಂ. ಓಂ. ಮೊದಲಿನ ಪ್ರತಿಯೊಂದು ವಸ್ತುವಿಗೆ ಭಗವಂತನೇ ಅಧಿಕಾರ. ಅವನಿಗೆ ಮೊದಲು ಅರ್ಪಿಸಬೇಕು, ಆಮೇಲೆ ನಾನು ಸ್ವೀಕರಿಸಬೇಕು. ಮನೆಯಲ್ಲಿ ಕೂಸು ಹುಟ್ಟಿದರೆ 6 ವಾರಗಳವರೆಗೆ, ಸುಮಾರು 1.5-2 ತಿಂಗಳವರೆಗೆ ಬಾಣಂತಿಗೆ ವೃದ್ಧಿ ಸೂತಕ ಇರ್ತದೆ. 2 ತಿಂಗಳ ನಂತರ ಅದು ವೃದ್ಧಿ ಸೂತಕ ಹೊರಟೋಗ್ತದೆ. ಆ ನಂತರ ನಾವು ಮಗುವನ್ನು ಕರೆದುಕೊಂಡು ಗುಡಿಗೆ ಹೋಗಿ ಪರಮಾತ್ಮ ನೀನು ಕೊಟ್ಟು ವಸ್ತು ಈ ಮಗುವನ್ನು ಸ್ವೀಕರಿಸುವಂತ ತಿಳ್ಕೊಂಡು ಅಂತೇಳಿ ಸಮರ್ಪಿಸುವ, ಇದಕ್ಕೆ ಗುಡಿಗೆ ಹೋಗಿ ಬರೋದು ಅಂತ ಕರೀತಾರೆ. ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಅಂತ ತಿಳ್ಕೊಂಡು ಅಂತೇಳಿ ಅನ್ನೋದು, ಅದೇ ಮೊದಲೇ ಸಲ ಸೂರ್ಯಾವಲೋಕನ ಮಗುವಿಗೆ ಮಾಡಿಸ್ಬೇಕು. ಅದೊಂದು ಸಂಸ್ಕಾರ. ಪರಮಾತ್ಮನಿಗೆ
ಎಲ್ಲ ಅವನಿಗೆ ಕೊಡಬೇಕೇನು? ಹೌದು. ಏಕೆ? ಸ್ವಲ್ಪ ಕೊಟ್ಟರೆ ಆಗೋದಿಲ್ಲೇನು? ಆಗೋದಿಲ್ಲ. ಯಾಕೆ? ಅವನ ವ್ಯಾಪ್ತಿ ಅಷ್ಟು ವಿಸ್ತಾರವಾಗಿದೆ. ಯಾಕೆಂದ್ರೆ ಅವನು ಅಪ್ರಮೇಯನಾಗಿದ್ದಾನೆ. ಪ್ರಮ ಅಂತಿಕೊಂಡಂತಂದ್ರೆ ಜುರಿಸ್ಟಿಕ್ಷನ್, ಸೀಮಿತ, ಪರಿಮಿತಿ, ಒಂದು ಸೀಮಿತ ಸ್ಥಳ. ಆ ಪ್ರಮ, ಪರಿಮಿತಿ ಯಾವನಿಗಿದೆ ಅವನು ಪ್ರಮೇಯ. ಯಾವನಿಗೆ ಆ ಪರಿಮಿತಿ ಇಲ್ಲ, ಅವನ ವ್ಯಾಪ್ತಿಗೆ ಬಾರ್ಡರ್ ಇಲ್ಲ, ಅವನು ಅಪ್ರಮೇಯ. ಇಷ್ಟು ಜಗತ್ತಿನಲ್ಲಿ ಕಣಕಣದಲ್ಲಿ ವ್ಯಾಪ್ತನಾಗಿರುವ ಭಗವಂತನಿಗೆ ಪ್ರತಿಯೊಂದು ಕಣಕಣವೂ ಕೂಡ ಅವನಿಗೆ ಅರ್ಪಿತ. ಯಾಕೆ? ಅವನ ಅಪ್ರಮೇಯ, ಅಸೀಮಿತ, ಅವನಿಗೆ ಯಾವ ಸೀಮ ಇಲ್ಲ. ಅವನನ್ನು ಸೀಮಾದಲ್ಲಿ ಕಟ್ಟಿ ಹಾಕ್ಲಿಕ್ಕೆ ಆಗೋದಿಲ್ಲ. ವಾಯುದೇವರು ಇಂಥ ಪರಮಾತ್ಮನ ಯಾವಾಗಲೂ ಪೂಜಿಸ್ತಾ ಇರ್ತಾರೆ. ನಗಮ್ಯೋ ಯುವತೇನಾಂ, ಇದು ಈ ವೇದ ಮಂತ್ರದ ಅರ್ಥ. ಮರ್ತೇಶು, ಈ ಸಕಲ ಮನುಷ್ಯರಿಗೋಸ್ಕರ, ಮನುಷ್ಯರಿಗೂ ಅಂತಂದ್ರೆ ಹುಲ್ಲು ಜೀವದಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮದೇವರವರೆಗೂ. ನದಮ್ಮ ಓದತೀನ, ವಾಯುದೇವರ ಮುಖಾಂತರ ಭಗವಂತನಿಗೆ ಸಮರ್ಪಣೆ ಮಾಡುವ ವ್ಯವಸ್ಥೆ ಇದೆ. ಹಾಗಾದ್ರೆ ಪರಮಾತ್ಮನಿಗೆ ಎಷ್ಟು ಕೊಡಬೇಕು? ಪೂರ್ವೀಹಿ ನಿಶ್ಚಿದ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಇವುಗಳನ್ನು ಮೀರಿ ಇರತಕ್ಕಂಥವನು ಪರಮಾತ್ಮ. ದಿಕ್ಕಿನ ಮರ್ಯಾದೆಯು ಅವನಿಗಿಲ್ಲ. ಒಂದು ಆಟಮ್ಗೂ ಕೂಡ ದಿಕ್ಕುಗಳಿವೆ, ಆದರೆ ಪರಮಾತ್ಮ ದಿಕ್ಕಿನ ಸೀಮೆಯನ್ನು ಮೀರಿದ್ದಾನೆ. ಪೂರ್ವೀಹಿ ನಿಶ್ಚಿದ, ಅಸ್ಯ, ಈ ಭಗವಂತನ ಪೂಜೆಗೋಸ್ಕರವೇ ಪೃಥ್ವಿ, ಈ ಸಂಪೂರ್ಣ ಜಗತ್ತು ಇದೆ. ಆನಂತರ ಪೃಥ್ವಿಯಲ್ಲಿ ಸಿಗುವ ಪುರೂಣಿ ವಸ್ತುವಿನಿ, ಎಲ್ಲ ವಸ್ತುಗಳು, ಏನೇನು ಜಗತ್ತಿನಲ್ಲಿ ವಸ್ತು ಅಂತಿದೆ ಅದೆಲ್ಲವೂ ಕೂಡ ಪರಮಾತ್ಮ ಬಿಭರ್ತಿ ದತ್ತೆ, ಅದರಲ್ಲಿ ತಾನು ವ್ಯಾಪ್ತನಾಗಿದ್ದಾನೆ, ಅದನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಅಪ್ರಮೇಯ ಅಂತ ತಿಳ್ಕೊಂಡಂತ ಹೆಸರು. ಕೆಲವು ಅರ್ಥವನ್ನು ನಾವು ಚಿಂತನೆ ಮಾಡೋಣ. ವಾದಿರಾಜಸ್ವಾಮಿಗಳು ಬರೀತಾರೆ, ಪ್ರಕರ್ಷೇಣ ಮೇಯೋ ನ ಭವತಿ ಇತಿ ಅಪ್ರಮೇಯ. ಆ ಭಗವಂತನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲು ಆಗೋದಿಲ್ಲ. ಪ್ರಕರ್ಷೇಣ, ಸರಿಯಾದ ರೀತಿಯಲ್ಲಿ, ಮೇಯ, ತಿಳಿಯಲ್ಪಡುವವನು, ನ ಅಪ್ರಮೇಯ, ಅವನ ಅಲ್ಲ, ಅವನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅಪ್ರಮೇಯ. ಯಾಕೆ? ಕೇನೋಪನಿಷತ್ತು ಅಥವಾ ತಲವಕಾರ ಉಪನಿಷತ್ತಿನಲ್ಲಿ ಸ್ಪಷ್ಟವಾದ ಮಾತು ಬಂದಿದೆ. ಮನ್ನೇ ವಿದಿತಂ ನಾಹಂ ಅನ್ನೇ ಸುವೇದೇತಿ, ನನಗೆ ದೇವರ ಬಗ್ಗೆ ಎಲ್ಲ ಗೊತ್ತಿದೆ ಅಂತಕ್ಕಂಥವನಿಗೆ ಏನೂ ಗೊತ್ತಿಲ್ಲ. ಯೋನ ವೇದೆ, ಎಷ್ಟು ಅಭ್ಯಾಸ ಮಾಡಿದ್ದೀನಪ್ಪ, ಎಷ್ಟು ಅಭ್ಯಾಸ ಮಾಡಿದ್ರು ಮುಗೀತಾ ಇಲ್ಲ ಪರಮಾತ್ಮನ ಆ ಸೀಮಾ. ಆದ್ರಿಂದ ಅವನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಅವನಂತಾನೆ. ಭಗವಂತನ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತಂತಾನೆ. ಅಭ್ಯಾಸ ಮಾಡಿದ್ರೆ 12 ವರ್ಷ ಗುರುಕುಲದಲ್ಲಿದ್ದ ನಂತರ ಆ ವ್ಯಕ್ತಿಗೆ ದೇವರ ಬಗ್ಗೆ ಏನೂ ಗೊತ್ತಿಲ್ಲ. ಮನ್ನೇ ವಿದಿತಂ ನಾಹ ಮನ್ನೇ ಸುವೇದೇತಿ
ನೋ ನ ವೇದೇತು ವೇದ ಚ. ಅದಕ್ಕೆ ಆಚಾರ್ಯರು ಉಪನಿಷತ್ ಮುಂದುವರಿಯುತ್ತದೆ. ಅವಿಜ್ಞಾತಃ ವಿಜಾನತಾಂ. ಭಗವಂತನ ಬಗ್ಗೆ ಬಹಳ ತಿಳಿದುಕೊಂಡವ್ರು ಹೇಳ್ತಾರೆ, ಇಲ್ಲಪ್ಪ ಅವನ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಂತೆ. ಯಾಕೆ? ಅವರಿಗೆ ಗೊತ್ತದೆ ದೇವರ ಹರವು ಎಷ್ಟಿದೆ ಅಂತ ತಿಳ್ಕೊಂಡಂತೆ. ವಿಜ್ಞಾತಂ ಅವಿಜಾನತಾಂ. ಯಾರು ಸರಿಯಾಗಿ ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ, ನಮಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ತಿರುಗಾಡ್ತಾರೆ. ಯಾಕೆ? ಪರಮಾತ್ಮನ ವಿಸ್ತಾರವೇ ಅವ್ರಿಗೆ ಗೊತ್ತಿಲ್ಲ. ಆದ್ದರಿಂದಾಗಿ ಪರಮಾತ್ಮ ಅಪ್ರಮೇಯನಾಗಿದ್ದಾನೆ. ಯಾವನನ್ನ ಯಾರೂ ಪೂರ್ಣವಾಗಿ ತಿಳಿದುಕೊಳ್ಳಲು ಸಮರ್ಥರು ಆಗುವುದಿಲ್ಲ. ಈ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯ ಬರೀತಾರೆ, ಯಂ ಸಮ್ಯಕ್ ನೈವ ಜಾನಾತಿ ಕಶ್ಚಿನ್ ನಿರವಶೇಷತಃ. ಯಾವನು ಬಹಳ ಪ್ರಯತ್ನ ಪಟ್ಟರೂ ಕೂಡ ಭಗವಂತನನ್ನ ಪೂರ್ತಿಯಾಗಿ ತಿಳಿದುಕೊಳ್ಳಲು ಸಮರ್ಥನಾಗಲಿಲ್ಲ. ಸರ್ವಾತ್ಮನ ವಿಚಾರ, ಆ ಪರಮಾತ್ಮ ಅವನ ನಿಜವಾದ ಜ್ಞಾನಿ. ಆದರೆ ಸರ್ವಾತ್ಮನ ವಿಜಾನಾಮೇತಿ, ಪರಮಾತ್ಮನ ಚೆನ್ನಾಗಿ ನಾನು ತಿಳಿದುಕೊಂಡಿದ್ದೇನೆ ಅಂತ ಅವನು ಹೇಳ್ತಾನೆ, ಅವನು ಮಹಾ ಅಜ್ಞಾನಿ. ಅವನಿಗೆ ದೇವರ ಮಹಿಮೆ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯೋ ನೈವಂ ಮನ್ಯತೆ ಸದಾ ಜ್ಞಾತಸ್ತಸ್ಯ ಚ ನಾತಿ ವೇದ್ಯೋ ನಚಾವೇದ್ಯಸ್ತಸ್ಮಾತ್ ಪರಮೇಶ್ವರ. ಪರಮಾತ್ಮನ ಬಗ್ಗೆ ಅಭ್ಯಾಸ ಮಾಡಿದಂತೆ ಗೊತ್ತಾಗ್ತದೆ ಇದೊಂದು ದೊಡ್ಡ ಸಾಗರ, ನಾವು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಗೊತ್ತಾಗ್ತದೆ. ಆಗ ಅವನಿಗೆ ದೇವರ ಬಗ್ಗೆ ಸ್ವಲ್ಪ ಗೊತ್ತಿದೆ ಅಂತ ಅರ್ಥ. ಏನೂ ಗೊತ್ತಿಲ್ಲ, ನನಗೆಲ್ಲ ಬರ್ತದೆ, ನನಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಂತಕ್ಕಂಥವ್ನು ಏನು ಹೇಳ್ತಾನೆ, ಅವನು ಭಗವಂತನ ತಿಳಿದುಕೊಳ್ಳಿಕ್ಕೆ ಸಮರ್ಥನಾಗುವುದಿಲ್ಲ ಅನ್ನುವ ಮಾತು ತಲ್ವಕಾರ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯ ನಮಗೆ ಇದನ್ನು ತಿಳಿಸಿ ಹೇಳ್ತಾನೆ. ಇದನ್ನು ನಮಗೆ ತಿಳಿಸಿ ಹೇಳ್ತಾರೆ ಆಚಾರ್ಯರು. ಭಗವಂತನನ್ನು ತಿಳಿದುಕೊಂಡಿದ್ದೇನೆ ಅನ್ನೋನು ಮೂರ್ಖ, ಅವನಿಗೇನೂ ಗೊತ್ತಿಲ್ಲ. ಅಭ್ಯಾಸ ಮಾಡಿದ ನಂತರ ನನಗೇನು ಗೊತ್ತಿಲ್ಲ, ಇನ್ನೂ ಭಾಳ ತಿಳ್ಕೊಳ್ಬೇಕಾಗಿದೆ ಅಂತ ಅವನಂತಾನೆ. ಅವನು ನಿಜವಾಗಿ ಅಭ್ಯಾಸ ಮಾಡಿರ್ತಕ್ಕಂಥ ವ್ಯಕ್ತಿ, ಅವ್ನಿಗೆ ಗೊತ್ತಾಗ್ತದೆ ಅದರ ವಿಸ್ತಾರ ಎಷ್ಟಿದೆ, ಅದರ ಹರವು ಎಷ್ಟಿದೆ ಅಂತ ತಿಳ್ಕೊಂಡಂತೆ. ಭಗವದ್ಗೀತೆ 7ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ, ಪರಮಾತ್ಮನ ವಚನ ಸ್ಪಷ್ಟವಿದೆ. ನೇ ಶ್ಲೋಕದಲ್ಲಿ ಮಾಂ ತು ವೇದನ ಕಶ್ಚನ, ನನ್ನನ್ನು ಪೂರ್ತಿಯಾಗಿ ಯಾರು ತಿಳಿದುಕೊಂಡಿಲ್ಲ. ಅದಕ್ಕೆ ಭಾಗವತ್ ತಾತ್ಪರ್ಯದಲ್ಲಿ ಆಚಾರ್ಯರು ಆ ಕಾಲಕ್ಕೆ ಹೇಳ್ತಾರೆ, ಹರಿರ್ವೇತ್ತಿ, ಪರಮಾತ್ಮನನ್ನು ಯಾರೂ ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಏನ್ರಿ ಆಚಾರ್ಯ ಕಾಂಟ್ರವರ್ಸಿ ಮಾತನಾಡ್ತೀರಿ? ಮತ್ತು ಇಲ್ಲಿ ತನಕ 49, ಇದು 47ನೇ ಹೆಸರು, ಮತ್ತು ಇಲ್ಲಿ ತನಕ ಮಹಿಮ ಹೇಳ್ಕೊತ ಬಂದಿರಲ್ಲ, ದೇವ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಯಾಕಂತೀರಿ? ಸುಳ್ಳು ಹೇಳ್ತೀರಿ? ಅದಕ್ಕೆ ಉತ್ತರ ಈ ರೀತಿಯಾಗಿ, ನಾವು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದಾಗ ಏನು ಅರ್ಥ ಮಾಡ್ಕೊಳ್ಬೇಕು? ಯಥಾತ್ಮಾನಂ ಹರಿರ್ವೇತ್ತಿ, ದೇವರು ತನ್ನನ್ನು ತಾನು ತನ್ನ ಬಗ್ಗೆ ಎಷ್ಟು ತಿಳಿದುಕೊಂಡಿದ್ದಾನೆ. ತಥಾ ಅನ್ನೇ ನೈವ ತಮ್ಯದುಹು, ಅಷ್ಟು ಮಹಿಮಾ ಸಮೇತನಾದ ದೇವರನ್ನು ಯಾರೂ ಪೂರ್ತಿಯಾಗಿ ತಿಳಿದುಕೊಂಡಿಲ್ಲ. ಯಾಕೆ? ಭಗವಂತನ ಜ್ಞಾನವು ಇನ್ಫಿನಿಟ್. ಯಾಂಚಿತ್ ಕ್ರಮಶಃ, ಹಾಗಾದರೆ ದೇವ್ರ ಮಹಿಮಾ ನಮ್ಗೆ ಗೊತ್ತಾಗೋದು ಹೇಗೆ? ಪರಮಾತ್ಮ ಅನುಗ್ರಹದಿಂದ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದೆ ಅಷ್ಟೇ.
ಆದರೆ ಭಗವಂತ ಅನುಗ್ರಹ ಬೇಕು. ಭಾಗಷ್ಟಭಾಗ ಹೇಳ್ತದೆ 10ನೇ ಸ್ಕಂದ 38ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ, ನೈತೆ ಸ್ವರೂಪಂ ವಿದುರಾತ್ಮನಸ್ತೆ. ಪರಮಾತ್ಮ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಪರಮಾತ್ಮನ ಬಗ್ಗೆ ತಾರತಮ್ಯಾನುಸಾರವಾಗಿ ಜ್ಞಾನ ಹೆಚ್ಚಾಗ್ತಾ ಹೋಗ್ತಾರೆ. ನಾವು ಪರಮಾತ್ಮನನ್ನ ನಿನಗವನಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಧಿಯೋ ಯೋನ ಪ್ರಚೋದಯಾತ್. ಪರಮಾತ್ಮ ಪ್ರೇರಣೆ ಮಾಡಪ್ಪ, ನಿನಗೆ ಮಹಿಮೆ ತೋರಿಸ್ಕೊಡಪ್ಪ, ನಿನ್ನ ಮಹಿಮೆ ಗೊತ್ತಾಗುವಂತೆ ಮಾಡಪ್ಪ ಅಂತ ನಾವು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೊಳ್ತಿರ್ಬೇಕು. ದಿನಾಲು ಎದ್ದಾಕ್ಷಣಕ್ಕೆ ದೇವರ ಎದುರಿಗೆ ಒಂದು ವಿಷ್ಣು ಸಹಸ್ರನಾಮದ ಸಾರಾಂಶವನ್ನು ತಿಳಿದುಕೊಂಡು ಆ ದೇವರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಪರಮಾತ್ಮ ಅನುಗ್ರಹವಾಗದೆ ಅವನನ್ನು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಅಪ್ರಮೇಯ, ಅವನನ್ನು ಪೂರ್ತಿಯಾಗಿ ಯಾರೂ ತಿಳಿದುಕೊಳ್ಳಲಿಕ್ಕೆ ಸಮರ್ಥರಾಗುವುದಿಲ್ಲ. ಬ್ರಹ್ಮಾಚ ಕುತ ಏವಾನ್ಯೇ ರಮಾಪಿ. ಲಕ್ಷ್ಮೀದೇವಿಯೇ ಪರಮಾತ್ಮನ ಪೂರ್ತಿಯಾಗಿ ತಿಳಿದುಕೊಂಡಿಲ್ಲ ಅಂದಮೇಲೆ ಉಳಿದವರು ತಿಳಿದುಕೊಳ್ಳಿಕ್ಕೆ ಆಗ್ತದೆಯಾ? ಕೈಮುತ್ತ ನ್ಯಾಯದಿಂದ ತಾನಾಗೆ ಸಿದ್ಧವಾಗ್ತದೆ. ಶಬ್ದೋ ಉನ್ಮಾನಾಭ್ಯಾಂ ಸಶಬ್ದೋನ್ಮಾನಾಭ್ಯಾಂ ಅನ್ನುವ ಬ್ರಹ್ಮಸೂತ್ರ 2ನೇ ಅಧ್ಯಾಯದ 3ನೇ ಪಾದದ 22ನೇ ಸೂತ್ರ. ಅದಕ್ಕೋಸ್ಕರ ಆ ಸೂತ್ರಕ್ಕೆ ಆಚಾರ್ಯ ಭಾಷ್ಯ ಬರೀತಾರೆ, ಏಷೋ ಹ್ಯಾತ್ಮ ಅದ್ಭುತೋ ಮಾನಶಕ್ತೇ ತಥಾಪ್ಯಸೌ ಪ್ರಮಿತಿಂ ಯಾತಿ ವೈದ್ಯೈಹಿ. ಪರಮಾತ್ಮನನ್ನು ತಿಳಿದುಕೊಳ್ಳುವುದು ಯಾರಿಗೂ ಸಾಧ್ಯವಿಲ್ಲ. ಭಗವಂತ ತನ್ನ ಮಹಿಮೆಯನ್ನು ಎಷ್ಟು ತಿಳಿದುಕೊಂಡಿದ್ದಾನೆ ಅಷ್ಟು ಮಹಿಮೆಯನ್ನು ಯಾರೂ ತಿಳಿದುಕೊಳ್ಳಲಿಕ್ಕೆ ಸಮರ್ಥರಾಗುವುದಿಲ್ಲ. ಆದರೂ ಕೂಡ ಪರಮಾತ್ಮ ಅವರ ಯೋಗ್ಯತಾನುಸಾರವಾಗಿ ಅನುಗ್ರಹ ಮಾಡಿ ತನ್ನ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾನೆ. ನಿನ್ನೆ ತಾರತಮ್ಯ ಕೇಳಿದ್ದೀರಿ. ಅಂದರೆ ಪರಮಾತ್ಮನ ಪ್ರತಿಯೊಂದು ಗುಣವೂ ಕೂಡ ಇನ್ಫಿನಿಟ್. ಆದ್ದರಿಂದಾಗಿ ಯಾವ ಹೆಸರಿನಿಂದ ಆ ಹೆಸರಿನ ಒಳಗೆ ಅವನದೆಲ್ಲ ಮಹಿಮೆ ಬರ್ತದೆ ಅಂತ ಹೆಸರೇ ಜಗತ್ತಿನಲ್ಲಿ ಇಲ್ಲ. 1000 ಹೆಸರುಗಳು ಪರಮಾತ್ಮನ ಒಂದೊಂದು ಮಹಿಮೆಯನ್ನು ತಿಳಿಸಿಕೊಡ್ತದೆ. ಅದು ನಮ್ಮ ತಿಳುವಳಿಕೆಯ ಸಂದರ್ಭದಲ್ಲಿ. ಆದ್ದರಿಂದಾಗಿ ಪರಮಾತ್ಮ ಪರಿಪೂರ್ಣನಾದ್ದರಿಂದಾಗಿ ತನ್ನ ಮಹಿಮೆಯನ್ನು ತಾನು ಎಷ್ಟು ತಿಳಿದುಕೊಂಡಿದ್ದಾನೆ ಅದನ್ನು ಉಳಿದವರು ತಿಳಿದುಕೊಂಡಿಲ್ಲ. ಆದ್ದರಿಂದಾಗಿ ಭಗವಂತನಿಗೆ ಅಪ್ರಮೇಯ ಅಂತ ತಿಳ್ಕೊಂಡಂತ ಹೆಸರು. ಭಗವಂತನ ಮಹಿಮೆ ಅಸೀಮಿತ. ಇಲ್ಲೊಂದು ಪ್ರಶ್ನೆ, ಭಗವಂತನ ಗುಣಗಳಿಗೆ ಮಹಿಮೆಗಳಿಗೆ ಎಂಡ್ ಇಲ್ಲ, ಕೊನೆ ಇಲ್ಲ. ನಿಜನ ಇದು? ಹೌದು ನಿಜ. ಹಾಗಾದರೆ ದೇವರು ತನ್ನ ಬಗ್ಗೆ ತಾನು ತಿಳಿದುಕೊಂಡಿದ್ದಾನೇನು? ತನ್ನ ಬಗ್ಗೆ ತಾನು ಪೂರ್ಣ ತಿಳಿದುಕೊಂಡಿದ್ದಾನೆಯೋ ಇಲ್ಲವೋ? ನಮ್ಮ ಈ ಪ್ರಶ್ನೆಗೆ ಉತ್ತರ ಕೊಡಿ. ತನ್ನ ಬಗ್ಗೆ ತಾನು ಪೂರ್ತಿಯಾಗಿ ತನ್ನನ್ನು ತಿಳಿದುಕೊಂಡಿದ್ದಾನೆ ಅಂದರೆ ಆಯಿತು, ಭಗವಂತನ ಗುಣಗಳಿಗೆ ಒಂದು ಎಂಡ್ ಬಂತು. ಯಾಕೆ ಆ ಎಂಡ್ ಯಾರಿಗೂ ಪರಮಾತ್ಮ ತಿಳಿದುಕೊಂಡಿದ್ದಾನಲ್ಲ. ಇಲ್ಲಿಗೆ ಮಹಿಮೆ, ನನ್ನ ಮಹಿಮೆ ಮುಗಿಯಿತು ಅಂತ ಅನ್ನೋದನ್ನು ಪರಮಾತ್ಮ ತಿಳಿದುಕೊಂಡಿದ್ದಾನೆ. ಆದ್ದರಿಂದಾಗಿ ಅದು ಇನ್ಫಿನಿಟ್ ಆಗಲಿಲ್ಲ, ಅದು ಸೀಮಿತ ಆಯಿತು.
ಇಲ್ಲ, ಭಗವಂತ ತನ್ನ ಬಗ್ಗೆ ತಾನು ಪೂರ್ತಿ ತಿಳಿದುಕೊಂಡಿಲ್ಲ ಅಂದರೆ ಪರಮಾತ್ಮ ಸರ್ವಜ್ಞ ಅಲ್ಲ. ಪರಮಾತ್ಮ ಸರ್ವಜ್ಞನಾಗಬೇಕಾಗಿದ್ದರೆ ತನ್ನ ಬಗ್ಗೆ ತಾನು ಪೂರ್ಣ ತಿಳಿದುಕೊಂಡಿರಬೇಕು. ತನ್ನ ಬಗ್ಗೆ ತಾನು ಪೂರ್ಣ ತಿಳಿದುಕೊಂಡಿದ್ದರೆ ಅದು ಇನ್ಫಿನಿಟ್ ಆಗಲಿಲ್ಲ, ಅನಂತ ಆಗಲಿಲ್ಲ, ಶಾಂತವಾಯಿತು. ಹಾಗಾದ್ರೆ ಉತ್ತರ ಏನು ಅನ್ನುವ ಪ್ರಶ್ನೆ ಇದ್ದಾಗ ಆ ಕಾಲದಲ್ಲಿ ಬೃಹದಾರಣ್ಯಕ ಉಪನಿಷತ್ತು ಈ ಉತ್ತರವನ್ನು ಕೊಡ್ತಾರೆ. ತದಾಹುರ್ಯದ್ಯ ಬ್ರಹ್ಮ ವಿದ್ಯೆಯ ಸರ್ವಂ ಭವಿಷ್ಯಂತೋ ಮನುಷ್ಯ ಮನ್ಯಂತೆ. ಬ್ರಹ್ಮವಿದ್ಯೆ, ಶಾಸ್ತ್ರವಿದ್ಯೆ ಬಂದರೆ ಪರಮಾತ್ಮನನ್ನು ಹೆಚ್ಚಿನ ಭಾಗ ತಿಳಿದುಕೊಳ್ಳಬಹುದು ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರವಿದರು ತಿಳಿದುಕೊಂಡಿದ್ದಾರೆ. ಕಿಮು ತದ್ ಬ್ರಹ್ಮ ಅವೇತ್, ಆ ಬ್ರಹ್ಮ ತನ್ನನ್ನು ತಾನು ತಿಳಿದುಕೊಂಡಿದ್ದಾನೇನೋ. ಯಸ್ಮಾತ್ ಸರ್ವಂ ಭವತಿ, ತನ್ನ ಬಗ್ಗೆ ಪೂರ್ತಿಯಾಗಿ ಎಲ್ಲವನ್ನು ತಿಳಿದುಕೊಂಡಿದ್ದಾನೇನೋ. ಬ್ರಹ್ಮವ ಇದಮಗ್ರ ಆಸೀತ್, ಸೃಷ್ಟಿಯ ಆದಿಯಲ್ಲಿ ಪರಮಾತ್ಮ ಒಬ್ಬನೇ ಮಾತ್ರ ಇದ್ದ. ತನ್ನ ಬಗ್ಗೆ ಏನಂತ ತಿಳಿದುಕೊಂಡ? ತದ ಆತ್ಮಾನಂ ಅವೇತ್, ತನ್ನ ಬಗ್ಗೆ ಅವನು ತಿಳಿದುಕೊಂಡ ಏನಂತ? ಅಹಂ ಬ್ರಹ್ಮಾಸ್ಮಿ ಇತಿ, ನಾನು ಬ್ರಹ್ಮನಾಗಿದ್ದೇನೆ. ಅಂದ್ರೇನರ್ಥ? ಅಹಂ ನಾನು, ಅಹಂ ಆಗಿದ್ದೇನೆ, ಎಲ್ಲರಿಗೂ ಬೇಕಾದವನಾಗಿದ್ದೇನೆ. ನಾನು ಯಾರಿಗೂ ಬೇಡಾದವನಲ್ಲ, ಯಾಕೆ ನಾನು ಇಲ್ಲದೇ ಇದ್ರೆ ಅವರ ಅಸ್ತಿತ್ವವೇ ಇಲ್ಲ. ಅಹೇಯತ್ವಾತ್ ಅಹಂ ನಾಮ, ನನ್ನನ್ನು ಬಿಟ್ಟು ಇರಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಆದ್ದರಿಂದ ನನ್ನ ಹೆಸರು ಅಹಂ. ಬ್ರಹ್ಮ ಗುಣ ಪರಿಪೂರ್ಣ, ನಾನು ಅನಂತ ಗುಣವುಳ್ಳವನು. ಅಸ್ಮಿ, ಇದ್ದೇನೆ ಅಂತ ತಿಳ್ಕೊಂಡಂತೇಳಿ ಜಗತ್ತಿನಲ್ಲಿ ನಾನು ನನ್ನನ್ನು ತಿಳಿದುಕೊಳ್ಳಲು ಯೋಗ್ಯ, ನನ್ನನ್ನು ಜನರು ತಿಳಿದುಕೊಳ್ಳಿಕ್ಕೆ ಯೋಗ್ಯರಾಗಿದ್ದಾರೆ. ಅಂದರೇನು? ಅದಕ್ಕೆ ಆಚಾರ್ಯರು ನಮಗೆ ತಿಳಿಸಿ ಹೇಳ್ತಾರೆ, ಅನಂತಮಪಿ ವೇತ್ತಿ ಶಃ, ದೇವರು ತನ್ನ ಅನಂತತ್ವವನ್ನು ಅನಂತ ಅಂತ ತಿಳಿದುಕೊಂಡಿದ್ದಾನೆ. ದೇವರು ಇನ್ಫಿನಿಟ್, ಅವನ ಗುಣಗಳು ಇನ್ಫಿನಿಟ್, ಆದ್ದರಿಂದ ಅವನು ತನ್ನ ಗುಣಗಳನ್ನು ತಿಳಿದುಕೊಂಡಿದ್ದಾನೆ. ಇನ್ನು ಒಂದೊಂದು ಗುಣದ ಕೂಡ ಇನ್ಫಿನಿಟ್, ಅದನ್ನು ತಿಳಿದುಕೊಂಡಿದ್ದಾನೆ ಪರಮಾತ್ಮ. ತನ್ನ ಗುಣಗಳು ಇನ್ಫಿನಿಟ್ ಅಂತೆ ತಿಳಿದುಕೊಂಡಿದ್ದಾನೆ. ಆದ್ದರಿಂದಾಗಿ ಅದು ಶಾಂತವಾಗಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಕೊನೆ ಇದೆ ಅಂತ ಹೇಳಿಕ್ಕಾಗೋದಿಲ್ಲ. ಪರಮಾತ್ಮ ತಾನು ಅನಂತ, ತನ್ನ ಅನಂತತ್ವೇನ ತನ್ನ ಗುಣಗಳನ್ನು ತಿಳಿದುಕೊಂಡಿದ್ದಾನೆ. ಒಂದೊಂದು ಗುಣಗಳ ಅನಂತತ್ವವನ್ನು ಕೂಡ ಅರ್ಥ ಮಾಡಿಕೊಂಡಿದ್ದಾನೆ, ಅನುಭವಿಸ್ತಾ ಇದ್ದಾನೆ. ಆದ್ದರಿಂದ ಅನಂತ 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 ಅವನು, ಅಷ್ಟೇ, ಬೇರೆ ಹೇಳಿಕ್ಕಾಗೋದಿಲ್ಲ. ಕಿಮು ತದ್ ಬ್ರಹ್ಮ ವೇತ್ ಯಸ್ಮಾತ್ ಸರ್ವಂ ಅಭವದತಿ ಬ್ರಹ್ಮವಾ ಇದಮಗ್ರ ಆಸೀತ್ ತದ್ ಆತ್ಮಾನಮೇವ ವೇದ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ಸರ್ವಂ ಅಭವತ. ಬೃಹದಾರಣ್ಯಕ ಉಪನಿಷತ್ತು ಆಚಾರ್ಯರು ಭಾಷ್ಯ ಬರೆಯುವಾಗ ಹೇಳ್ತಾರೆ, ಅನಂತಮಪಿ ವೇತ್ತೀಶ, ತನ್ನ ಅನಂತತ್ವವನ್ನು, ಅನಂತನಾದ ಪರಮಾತ್ಮನು ತನ್ನ ಅನಂತತ್ವವನ್ನು ತಿಳಿದುಕೊಂಡಿದ್ದಾನೆ. ಯಾಕೆ? ಅದು ಅನಂತ, ತಾನು ಅನಂತ. ಪ್ರತಿಯೊಂದು ಗುಣದ ಅನಂತತ್ವವನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಪರಮಾತ್ಮ ತನ್ನನ್ನು ತಾನು ತಿಳಿದುಕೊಂಡಿದ್ದಾನೆ ಅಂತಂದರೆ ಅವನಿಗೆ ಶಾಂತತ್ವ ಬಂತು, ಅವನ ಗುಣಗಳಿಗೆ ಜುರಿಸ್ಟಿಕ್ಷನ್ ಬಂತು ಅಂತ ತಿಳ್ಕೊಂಡಂತೇಳಿ ಸರ್ವತಾ ತಿಳಿದುಕೊಳ್ಳಬಾರದು. ಆದ್ದರಿಂದಾಗಿ ಭಗವಂತನಿಗೆ ಪ್ರಮೇಯ, ತಿಳಿದುಕೊಳ್ಳಲು ಯೋಗ್ಯ, ಅಪ್ರಮೇಯ, ಅವನನ್ನು ಅಸೀಮಿತನಾದ್ದರಿಂದಾಗಿ
ಅವನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲು ಯಾರೂ ಸಮರ್ಥರಾಗುವುದಿಲ್ಲ. ಇನ್ನು ಅಪ್ರಮೇಯಕ್ಕೆ ಇನ್ನೂ ಬೇರೆ ಬೇರೆ ಅರ್ಥಗಳಿವೆ. ಕೇವಲ 2 ಅರ್ಥ ಮಾತ್ರ ನಾವು ಈಗ ತಿಳಿದುಕೊಂಡಿದ್ದೇವೆ. ದೇವರು ಅನಂತ, ಅವನನ್ನು ತಿಳಿದುಕೊಳ್ಳಿಕ್ಕಾಗೋದಿಲ್ಲ, ಅವನ ಅನುಗ್ರಹದಿಂದ ಸ್ವಲ್ಪ ತಿಳಿದುಕೊಳ್ಳಬಹುದು. 2ನೇ ಪ್ರಮೇಯ, ದೇವರು ತನ್ನನ್ನು ತಾನು ಪೂರ್ತಿ ತಿಳಿದುಕೊಂಡಿದ್ದಾನೆ. ಯಾಕೆ? ಅವನು ಇನ್ಫಿನಿಟ್ ಆಗಿದ್ದಾನೆ, ಅವನ ಗುಣಗಳು ಇನ್ಫಿನಿಟ್ ಆಗಿದೆ, ಒಂದೊಂದು ಗುಣಗಳು ಇನ್ಫಿನಿಟ್ ಅವೆ, ಅದನ್ನು ಇನ್ಫಿನಿಟ್ ಅಂತ ತಿಳ್ಕೊಂಡಂತೆ ನಾವು ಅರ್ಥ ಮಾಡಿಕೊಂಡಿದ್ದಾನೆ. ಆ ಇನ್ಫಿನಿಟಿನಂತೆ ನಮಗೆ ಗೊತ್ತಿಲ್ಲ. ಆನಂತರ ಭಗವಂತನಿಗೆ ತನ್ನ ಬಗ್ಗೆ ತನಗೆ ಗೊತ್ತಿದೆ. ಇನ್ನು ಅನಂತತ್ವಕ್ಕೆ 2 ಅರ್ಥ ಹೇಳಿದ್ದೇನೆ, ಇನ್ನು 8 ಅರ್ಥ ಇದೆ. ಈಗಾಗಲೇ ಸಮಯ ಸಾಕಷ್ಟಾಗಿದೆ ಮತ್ತು ವಿಷಯ ಪ್ರತಿಯೊಂದು ಬಹಳ ವಿಚಾರ ಮಾಡಬೇಕು. ಮೊದಲು ಇನ್ಫಿನಿಟ್ ಅಂದ್ರೆ ಏನು, ಅನಂತ ಅಂತಂದ್ರೇನು, ಆ ಅನಂತತ್ವವನ್ನು ಎಷ್ಟು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ, ಇತ್ಯಾದಿ ಇತ್ಯಾದಿ ಚಿಂತನೆ ಮಾಡೋಣ. ಉಳಿದ ನಂತರ ನಾಳೆ ಅಪ್ರಮೇಯಕ್ಕೆ ಬೇರೆಯವರು ಯಾವ ಬೇರೆ ದೃಷ್ಟಿಯಿಂದ ಅರ್ಥವನ್ನು ನಮ್ಮ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಅಂತನ್ನುವ ಅಭಿಪ್ರಾಯವನ್ನು ನಾವು ಭಗವಂತನ ಅನುಗ್ರಹದಿಂದ ಅದನ್ನು ಯಥಾಶಕ್ತಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ, ಇತಿ ಅದ್ಯ ಕಥಾ ಪ್ರಸಕ್ತಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾ ಜಾತಕಂ. ಆದ್ದರಿಂದ ಇವತ್ತು ನಾವು ತಿಳಿದುಕೊಳ್ಳೋಣ, ಜಗತ್ತಿನ ಪ್ರತಿಯೊಂದು ವಸ್ತು ಮೇಲೆ ಮೊದಲನೇ ಅಧಿಕಾರ ಪರಮಾತ್ಮನಿಗೆ, ಅವನಿಗೆ ಕೊಟ್ಟು ತೆಗೆದುಕೊಳ್ಳೋಣ. ಆಗ ನಾವು ಕಳ್ಳರಾಗೋದಿಲ್ಲ, ಇಲ್ಲಾದರೆ ಪಾಪಭಾಗಿಗಳಾಗ್ತೇವೆ, ಪರಮಾತ್ಮನ ಗುಣಗಳನ್ನು ಕದ್ದಂತೆ ಆಗ್ತದೆ, ಕಳ್ಳತನ ಮಾಡಿದಂತೆ ಆಗ್ತದೆ. ಆದ್ದರಿಂದಾಗಿ ಅವನ ಆ ಪರಮಾತ್ಮನು ಅದನ್ನು ಸ್ವೀಕರಿಸಿ ತಾನು ಅದರ ಅನುಭವ ನಮಗಾಗುವಂತೆ ನಮ್ಮ ಯೋಗತಾನುಸಾರವಾಗಿ ಕೊಡ್ತಾನೆ. ಇದೇ ತತ್ವ ಅಂತಿಕೊಂಡಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಇಂಥ ಭಗವಂತ ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.